ಹಾಸನದಲ್ಲಿ ತೀವ್ರಗೊಂಡಿದೆ ಯಶ್ ತಾಯಿ ಕಾಂಪೌಂಡ್ ಕಿರಿಕ್. ಇನ್ನೂ ಅಂತ್ಯ ಕಂಡಿಲ್ಲ ವಿದ್ಯಾನಗರದಲ್ಲಿರುವ ನಿವೇಶನದ ಜಟಾಪಟಿ. ಹಾಸನದಲ್ಲಿ ಯಶ್ ತಾಯಿ ಕಾಂಪೌಂಡ್ ಕಿರಿಕ್ ತೀವ್ರಗೊಂಡಿದೆ. ಇನ್ನೂ ಅಂತ್ಯ ಕಂಡಿಲ್ಲ ವಿದ್ಯಾನಗರದಲ್ಲಿರುವ ನಿವೇಶನದ ಜಟಾಪಟಿ. ಗಲಾಟೆ ಜೋರಾಗ್ತಾ ಇದ್ದಂತೆ ಡಿಸಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪುಷ್ಪಾ ಅವರು. ತಮ್ಮ ದಾಖಲೆಗಳನ್ನು ಅಧಿಕಾರಿಗಳ ಬಳಿ ಹಾಜರುಪಡಿಸಿದ್ದಾರೆ ಯಶ್ ತಾಯಿ ಪುಷ್ಪಾ. ಡಿಸಿ ಇರದ ಕಾರಣ ಅಲ್ಲಿದ್ದಂಥ ಅಧಿಕಾರಿಗಳ ಬಳಿನೇ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಗಳನ್ನು. ಅಧಿಕಾರಿಗಳ ಭೇಟಿಯ ನಂತರ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ದಾಖಲೆ ಒಂದು, ಆದರೆ ಫೇಕ್ ದಾಖಲೆ ಇನ್ನೊಂದಿದೆ. ದೇವರಾಜು ಅವರಿಗೆ ತಲೆ ಕೆಟ್ಟಿರಬಹುದು, ಅವರು ಸುಳ್ಳು ಹೇಳುತ್ತಾ ಇದ್ದಾರೆ. ಪಿಡಿಒ ನಟರಾಜ್ ಎನ್ನುವ ವ್ಯಕ್ತಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಇರೋದು ಎರಡು ಡಾಕ್ಯುಮೆಂಟ್ ಮಾತ್ರ. ಅದರಲ್ಲಿ ಒಂದು ಡೂಪ್ಲಿಕೇಟ್ ಇದೆ, ಇನ್ನೊಂದು ಒರಿಜಿನಲ್ ಅಂತ ಹೇಳಿ ಯಶ್ ತಾಯಿ ಪುಷ್ಪಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ವಿಡಿಯೋ ಮಾಡ್ತಾರೆ ಅವರು ತಗೊಂಡಿದ್ದಾರೆ ಎಲ್ಲ. ಅದನ್ನ ನಾನೆಲ್ಲ ಪರಿಶೀಲನೆ ಮಾಡಿ ಪ್ರತಿಯೊಂದು ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಓದ್ಬಿಟ್ಟು ಅವರು ಹೇಳಿದ್ದಾರೆ. ಈಗ ಪ್ರತಿಯೊಂದನ್ನು ನಾನು ಅದಕ್ಕೆಲ್ಲ. ಮೇಡಮ್ ನಮಸ್ತೆ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟು ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟಲ್ಲಿದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸರ್ಗೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ. ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನು ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್ಕೆ. 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು? ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಕರ್ಸ್ ಕೇಳಿ ಆಯಪ್ಪನ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟು ದಿನ ನಾನು ಅದನ್ನ ಸುಮ್ಮನೆ ಏನಕ್ಕೆ ಟಿವಿಲೆಲ್ಲ ತೋರಿಸೋದು, ಕೋರ್ಟಲ್ಲಿದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡ. ಮೇಡಮ್ ನಮಸ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆನೂ ಕೂಡ ಒಂದು ದೊಡ್ಡ ಗಲಾಟೆನೇ ಆಯಿತು. ಅದಾದ ನಂತರ ಪೊಲೀಸ್ನವ್ರು ಬಂದಿದ್ರು. ಇವತ್ತು DC ಕಚೇರಿಗೆ ಹೋಗಿದ್ದಾರೆ. ಅಲ್ಲಿ ಏನೇನಾಯಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಯಶರಾಮ್, ಏನು ಹಾಸನದ ವಿದ್ಯಾನಗರದಲ್ಲಿ ಇರ್ತಕ್ಕಂತ ನಿವೇಶನ ಏನಿದೆ, ಯಶ ತಾಯಿ ಪುಷ್ಪಾರವರಿಗೆ ಸೇರಿದಂತ ನಿವೇಶನದ ಜಟಾಪಟಿ ಅದು ಯಾಕೋ ಮುಗಿಯಂಗೆ ಕಾಣ್ತಿಲ್ಲ. ಯಾಕಂದ್ರೆ ನಿನ್ನೆ ಅಷ್ಟೇ ಗಲಾಟೆ ಆಗಿತ್ತು. ಮಧ್ಯಸ್ಥಿಕೆ ವಹಿಸಿದಂತ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು. ಈಗ ಅದೇ ಪ್ರಕರಣ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರತಕ್ಕಂಥದ್ದು. ದಾಖಲಾತಿಗಳನ್ನ ಹಿಡಿದಂತ ಪುಷ್ಪಾರವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರತಕ್ಕಂಥದ್ದು. ಅಧಿಕಾರಿಗಳ ಮುಂದೆ ಗಂಟೆಗೂ ಹೆಚ್ಚು ಕಾಲ ಅವರ ದಾಖಲಾತಿ, ಅವ್ರು ಏನು ಹೊಂದಿರತಕ್ಕಂಥ ದಾಖಲಾತಿಗಳನ್ನ ಅಧಿಕಾರಿಗಳ ಬಳಿ ಇಟ್ಟು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ತದನಂತರದ ಮಾಧ್ಯಮಗಳಿಗೆ ಅವರು ರಿಯಾಕ್ಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನು ದೇವರಾಜ್ ಇದ್ದಾನೆ, ಆ ದೇವರಾಜ್ ಆತ ಏನಿದ್ದಾನೆ, ಆತ ಡೂಪ್ಲಿಕೇಟ್ ದಾಖಲಾತಿಗಳನ್ನ ಹೊಂದಿದ್ದಾನೆ. ನನ್ನದು ಒರಿಜಿನಲ್ ಇದೆ, ಅವನು ಫೇಕ್ ದಾಖಲೆಯನ್ನ ಹೊಂದಿದ್ದಾನೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಇಲ್ಲಿ ಎರಡೆರಡು ದಾಖಲೆ ಅಂತ ಹೇಳ್ಬೇಡಿ, ಯಾಕಂದ್ರೆ ಎರಡರಲ್ಲಿ ಒಂದು ಫೇಕ್ ಇದೆ, ಇನ್ನೊಂದು ಒರಿಜಿನಲ್ ಇದೆ. ಆ ಒರಿಜಿನಲ್ ದಾಖಲೆಗಳನ್ನ ನಾನು ಮಾಡಿದ್ದೀನಿ. ಯಾಕಂದ್ರೆ
44 ವರ್ಷಗಳ ಕಾಲ ಸ್ವಾಧೀನದಲ್ಲಿದ್ದೇವೆ. ಏನು 2007ರಲ್ಲಿ ನಾವು ಪರ್ಚೇಸ್ ಮಾಡಿ 6 ವರ್ಷ 13 ವರ್ಷ ಗಿರೀಶ್ ಅಂತವ್ರು ಇರ್ತಾರೆ. ಆ ಗಿರೀಶ್ನಿಂದ ಅಂದ್ರೆ ವಿದೇಶದಲ್ಲಿ ಇರ್ತಕ್ಕಂಥ ಗಿರೀಶಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಅಲ್ಲಿಗೆ 6 ವರ್ಷ ನಾನು ಸ್ವಾಧೀನದಲ್ಲಿದ್ದೇನೆ. 44 ವರ್ಷಗಳ ಇಲ್ಲದ ಈಗ ಯಾಕೆ ಬಂದಿದ್ದಾರೆ ಅಂದ್ರೆ ಯಶ್ ತಾಯಿ ನಾನು ಏನು ಸೆಲೆಬ್ರಿಟಿ ಇದ್ದೇನೆ, ಅದಕ್ಕೆ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಬಂದಿರೋದ ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಸದ್ಯ ಏನು ಇಷ್ಟಕ್ಕೆಲ್ಲ ಕಾರಣ PDO ನಟರಾಜ್. ಅಂದ್ರೆ ಈತ ಏನ್ ಮಾಡಿದ್ದಾನಂದ್ರೆ ಒಂದೇ ದಾಖಲಾತಿಗಳನ್ನ ಇಬ್ಬರಿಗೆ ಮಾಡಿಕೊಟ್ಟಿರೋ ಮುಖಾಂತರ ಈ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅವರಿಗೆ ಯಾರು ದಾಖಲೆಗಳನ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಅದೇ ದಾಖಲೆಗಳನ್ನ ನನಗೂ ಕೂಡ ಅಂದ್ರೆ ಈ ನನಗ್ ಸೇರಿದಂತ ನಿವೇಶನಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅವನೊಬ್ಬನೇ ಎರಡನ್ನೂ ಕೂಡ ಮಾಡಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಅಂದ್ರೆ 2 ಡಾಕ್ಯುಮೆಂಟ್ ಅಲ್ಲಿ ಅಂದ್ರೆ ಒಂದು ನಂದು ಅಂದ್ರೆ ನನ್ನ ಡಾಕ್ಯುಮೆಂಟ್ ಏನಿದೆ ಅದು ಒರಿಜಿನಲ್ ಇದೆ, ಅದು ಇನ್ನೊಂದು ಫೇಕ್ ಇದೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ನಾವು ಸೆಲೆಬ್ರಿಟಿ ಆಗಿದ್ದೇವೆ, ಹಾಗಾಗಿ ನಾವೇನೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪಾಗಿ ಕಾಣುತ್ತೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು ರಾಮ್.